ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅವರ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ, ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನ ವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡಬಹುದು ಅನ್ನೋದ್ರ ಬಗ್ಗೆ ರಿಪಬ್ಲಿಕನ ಒಂದಷ್ಟು ಅಂಶಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ದರ್ಶನ್ ಪರ ವಕೀಲರು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬಹುದು, ವಾದ ಹೇಗಿರುತ್ತೆ ಅನ್ನೋದನ್ನ ಗಮನಿಸಿದ್ರೆ ದರ್ಶನ್ ಹೇಳಿಕೆ ಆಧರಿಸಿ ಸಾಕ್ಷ್ಯ ಸಂಗ್ರಹ ಅಂತ ಹೇಳಲಾಗಿದೆ. ಆ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಆರೋಪಿಯ ಹೇಳಿಕೆ ಆಧರಿಸಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದೀವಿ ಅಂತ. ಆದ್ರೆ ಆ ಸಾಕ್ಷ್ಯಗಳನ್ನ ಗಮನಿಸಿದ್ರೆ ಪ್ರಾಸಿಕ್ಯೂಷನ್ ಆರೋಪಗಳು ಎಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅವರ ಪರ ವಕೀಲರು. ದರ್ಶನ್ ದೂರವಾಣಿ ಕರೆ ವಿವರವನ್ನ ಸಂಗ್ರಹ ಮಾಡಿದ್ದಾರೆ. ಕೊಲೆ ಆಗಿರುವಂತಹ ಸಂದರ್ಭದಲ್ಲಿ ಯಾರ್ಯಾರು ಕರೆ ಮಾಡಿದ್ರು ಆ ಅಂಶಗಳನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಹಲ್ಲೆ ದರ್ಶನ್ ಅವರಿಗೆ ಗೊತ್ತೇ ಇರಲಿಲ್ಲ, ದರ್ಶನ್ ಅವರಿಗೆ ಗೊತ್ತಿತ್ತು ಅಂತ ಬಿಂಬಿಸಲಾಗಿದೆ. ಆ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಸುಳ್ಳು ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಹೊರಡ್ತಾರೆ. ದರ್ಶನ್ ಕರೆ ಮಾಡುವುದು ತಮ್ಮ ಸ್ನೇಹಿತರಿಗೆ, ಅದು ಸಹಜ. ತಮ್ಮ ಸ್ನೇಹಿತರ ಜೊತೆಗೆ ಮಾತುಕತೆಗೋಸ್ಕರ ಅವರು ಆರಾಮಾಗಿ ಕಾಲ್ ಮಾಡಿದ್ದಾರೆ. ಬಟ್ ಹಲ್ಲೆ ಆಗ್ಲಿ, ಕಿಡ್ನಾಪ್ ಆಗ್ಲಿ, ಕೊಲೆ ವಿಚಾರಕ್ಕೆ ಕಾಲ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ದರ್ಶನ್ ಅವರೊಂದಿಗೆ ಸಹಜವಾಗಿ ಮಾತನಾಡಿದ್ದಾರೆ ಅವರ ಸ್ನೇಹಿತರು. ಈ ಕಿಡ್ನಾಪ್ ವಿಚಾರ, ಹಲ್ಲೆ ವಿಚಾರ ಯಾವುದ್ರ ಬಗ್ಗೆ ಕೂಡ ಅಲ್ಲಿ ಮಾತುಕತೆ ಆಗಿಲ್ಲ ಅಂತ. ಮತ್ತೊಂದು ವಿಚಾರ, ಕೃತ್ಯದ 4 ದಿನದ ಬಳಿಕ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಕಾರಣ ಏನು? ಆ ಬಗ್ಗೆ ಕಾರಣವೇ ಉಲ್ಲೇಖ ಆಗಿಲ್ಲ. ಅದರಲ್ಲಿ 4 ದಿನದ ಬಳಿಕ ಶವದ ಪಂಚನಾಮೆ ನಡೆದಿದೆ. ಅದಕ್ಕೆ ಕಾರಣ ಕೊಡಬೇಕಲ್ಲ. ಕೊಲೆ ಆಗಿರುವ 4 ದಿನದ ಬಳಿಕ ನೀವು ಪಂಚನಾಮೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಕಾರಣ ಕೊಡಬೇಕು. ಯಾಕೆ ಡಿಲೇ ಆಯಿತು ಅನ್ನೋದ್ರ ಬಗ್ಗೆ ಅದನ್ನ ಕೊಟ್ಟೇ ಇಲ್ಲ. ವಿಳಂಬಕ್ಕೆ ತನಿಖಾಧಿಕಾರಿ ಯಾವುದೇ ವಿವರಣೆಯನ್ನ ಕೊಟ್ಟಿಲ್ಲ. ಅಂಶ ಕೂಡ ಅಲ್ಲಿ ಉಲ್ಲೇಖ ಆಗಿಲ್ಲ. ಅದ್ರ ಬಗ್ಗೆ ಅನುಮಾನ ಇದೆ. ಈ ಅಂಶವನ್ನ ಉಲ್ಲೇಖ ಮಾಡಲಿದ್ದಾರೆ. ಶವ ಪರೀಕ್ಷೆ ನಡೆಸಿದ ವೈದ್ಯರ ವರದಿಯಲ್ಲೂ ಕೂಡ ಆ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾವುದರಿಂದ ಹೇಗೆ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯೇ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಸಾವಿಗೆ ಕಾರಣ, ಸಮಯದ ಬಗ್ಗೆ ಸ್ಪಷ್ಟತೆ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಅದು ಉಲ್ಲೇಖ ಆಗಿಲ್ಲ. ಹಾಗಾಗಿ ಇದು ಕೂಡ ನಮಗೆ ಶುದ್ಧ ಸುಳ್ಳು. ತನಿಖಾಧಿಕಾರಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಅನ್ನೋದನ್ನ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ ನಟ ದರ್ಶನ್ ಅವರ ಪರವಾಗಿ ವಕೀಲರು. ಯಾರು ವಾದ ಮಂಡನೆ ಮಾಡ್ತಾರಲ್ಲ, CV ನಾಗೇಶ್ ಅಂತ ಹೇಳಲಾಗ್ತಾ ಇದೆ. CV ನಾಗೇಶ್ ಅವರು ಸಪೋಸ್ ವಾದ ಮಾಡುವಂತಹ ಸಂದರ್ಭದಲ್ಲಿ ಈ ಅಂಶಗಳನ್ನ ಪ್ರಮುಖವಾಗಿ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ, ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಪಾತ್ರದ ಬಗ್ಗೆ ಉಲ್ಲೇಖ ಆಗಿರುವಂತಹ ಅಂಶಗಳೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಹೊರಡ್ತಾರೆ ಅಂತ. ಒಟ್ನಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಮತ್ತು A2 ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಕೂಡ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಏನಾಗಬಹುದು ಅವರ ಭವಿಷ್ಯ, ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಜೈಲಲ್ಲಿ ಸುಬ್ಬಿ ವಿಲವಿಲ, ಹೊರ ಜಗತ್ತಿಗೆ ಬರಲು ಕಾತರ. ಕೊಲೆ ಕೇಸಲ್ಲಿ ಜೈಲಲ್ಲಿ 100 ದಿನ ಪೂರೈಸಿರೋ ಡಿ ಗ್ಯಾಂಗ್ ಹೊರ ಜಗತ್ತಿಗೆ ಬಂದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಹೀಗಾಗಿ ದರ್ಶನ್, ಪವಿತ್ರ ಸೇರಿದಂತೆ ಡಿ ಗ್ಯಾಂಗ್ನ ಹಲವರು ಜಾಮೀನಿಗೆ ಅರ್ಜಿ ಹಾಕಿದ್ದು ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗಲಿದ್ಯಾ ಅನ್ನೋದು ಇಂದು ಗೊತ್ತಾಗಲಿದೆ. ಕೇಸ್ ಸಂಬಂಧ ಸಾಕ್ಷ್ಯ ಕಂಟಕ. ಕೊಲೆ ಕೇಸ್ ಸಂಬಂಧ ಪೊಲೀಸರು ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ದರ್ಶನ್, ಪವಿತ್ರ ಬಟ್ಟೆ ಮೇಲೆ ಬಿದ್ದ ರಕ್ತದ ಕಲೆಗಳು, ಆರೋಪಿಗಳು ತೊಟ್ಟಿದ್ದ ಚಪ್ಪಲಿ, ಶೂ ಮೇಲಿನ ರಕ್ತದ ಕಲೆ, ಸಿಸಿಟಿವಿ ದೃಶ್ಯ, ಫೋನ್ ಕಾಲ್ಸ್, ಮೊಬೈಲ್ ಲೊಕೇಶನ್, ಆರೋಪಿಗಳ ಮೊಬೈಲ್ನಲ್ಲಿದ್ದ ಹಲವು ಫೋಟೋಗಳು ಹಾಗೂ ವಿಡಿಯೋಗಳು ಈಗಾಗಲೇ ಪೊಲೀಸರ ಕೈ ಸೇರಿದೆ. ಈ ಸಾಕ್ಷಿಗಳನ್ನಿಟ್ಟುಕೊಂಡು ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆಯಾಗಿದ್ದು ಈಗ ಜಾಮೀನಿಗಾಗಿ ಹೋರಾಡ್ತಿದ್ದಾರೆ. ಜಾಮೀನಿಗಾಗಿ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಕಾತರದಿಂದ ಕಾಯ್ತಿದ್ದಾಳೆ. ಆಚೆ ಹೋದ್ರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಈಗಾಗಲೇ ಪವಿತ್ರ ಪರ ಲಾಯರ್ ಅವರ ವಾದ ಮಂಡಿಸಿದ್ದು ಹಲವು ಮಾಹಿತಿಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಪವಿತ್ರ ಪರ ವಕೀಲರ ವಾದ. ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು. ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಕಪಾಳಕ್ಕೆ ಹೊಡೆದಿದ್ದು ಬಿಟ್ರೆ ಬೇರ್ಯಾವ ಆರೋಪವಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ.
ಅದೇ ಕಾರಣಕ್ಕೆ ರೇಣುಕಾನನ್ನ ದೂಷಿಸುವ ಹಕ್ಕಿದೆ. ರೇಣುಕಾ ಕೃತ್ಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ಪವಿತ್ರ ಮಾಸ್ಟರ್ ಮೈಂಡ್ ಅನ್ನೋದು ಸರಿಯಲ್ಲ. ಕೊಲೆಯಲ್ಲಿ ಪವಿತ್ರ ಗೌಡರದ್ದು ಯಾವುದೇ ಪಾತ್ರವಿಲ್ಲ ಅಂತ ಪವಿತ್ರ ಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ವಾದ ಮಾಡಿದ್ದಾಗಿದೆ. ಇಂದು 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹೀಗಾಗಿ ಇಂದು ದಾಸನ ಪರ ಸಿವಿ ನಾಗೇಶ್ ವಾದ ಮಾಡುವ ಸಾಧ್ಯತೆ ಇದೆ. ಪ್ರಕರಣದ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ವಿಚಾರಣೆಯು ಇಂದು ನಡೆಯುವ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಮೊದಲ ಟಾಪ್ ಸ್ಟೋರಿ, ಡಿ ಜೋಡಿಯ ಬೇಲ್ಮೋಡಿ. ಕಾರಣ ಏನ್ ಗೊತ್ತಾ? ಪವಿತ್ರ ಗೌಡ A2 ನಟ ದರ್ಶನ್ ಆರೋಪಿಗಳಾಗಿದ್ದಾರೆ. ಜಾಮೀನು ಕೋರಿ ಒಂದು ಅರ್ಜಿನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಯಲಿದ್ದು ತೀರ್ಪು ಇವತ್ತೇ ಬರಬಹುದು ಅಂತ ಅಂಧಾಭಿಮಾನಿಗಳು ಎದುರು ನೋಡ್ತಿದ್ದಾರೆ. ಬಾಸ್ ಭವಿಷ್ಯ ಏನಾಗಬಹುದು ಅಂತ. ಅದರ ಜೊತೆಗೆ ಪ್ರದೂಷ್ ಮತ್ತೊಬ್ಬ ಆರೋಪಿ. ಹಿಂಡಲ್ಗ ಜೈಲಿಗೆ ಆತನನ್ನ ಶಿಫ್ಟ್ ಮಾಡಲಾಗಿತ್ತು. ಯಾಕಾಗಿ ನನ್ನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಅನ್ನೋದನ್ನ ಪ್ರಶ್ನೆ ಮಾಡಿ ಅವರು ಕೂಡ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಮೂವರ ಅರ್ಜಿ ವಿಚಾರಣೆ ಇವತ್ತು ಕೋರ್ಟಲ್ಲಾಗುತ್ತೆ. ಏನ್ ಬೆಳವಣಿಗೆ ಆಗಬಹುದು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಾರಥಿ ಸೆರೆವಾಸ ಇಂದು ಅಂತ್ಯವಾಗುತ್ತಾ? ಇಂದು ರೌಡಿ ಗ್ಯಾಂಗ್ ಕಾರಾಗೃಹವಾಸ ಅಂತ್ಯ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ನಿನ್ನೆಗೆ 100 ದಿನಗಳೇ ಕಳೆದಿವೆ. ಜೂನ್ 22ನೇ ತಾರೀಕು ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು. ಪರಪ್ಪನಗ್ರಹಾರ ಜೈಲಲ್ಲಿ 68 ದಿನಗಳ ಕಾಲ ಕಳೆದ ದಾಸ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕಾಣಿಸಿಕೊಂಡು ರಾಜಾತಿಥ್ಯ ಪಡೆದು ಭಾರಿ ಸದ್ದು ಮಾಡಿದ್ರು. ಈ ಹಿನ್ನೆಲೆ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ರಾಜ್ಯದ ವಿವಿಧ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಆದ ದರ್ಶನ್ 32 ದಿನ ಕಳೆದಿದ್ದಾರೆ. ಈಗಾಗಲೇ ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದರ್ಶನ್ ಪರ ವಕೀಲರು 2 ಬಾರಿ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ಮುಂದೂಡಿಕೆ ಮಾಡಲಾಗಿದೆ. ಇಂದು ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಜೈಲ ಬೇಲ ಅಂತ ಭವಿಷ್ಯ ನಿರ್ಧಾರವಾಗಲಿದೆ. ಇವತ್ತು ರೌಡಿ ಗ್ಯಾಂಗ್ ಕಸ್ಟಡಿಯು ಅಂತ್ಯ ಆಗಲಿದ್ದು ಮತ್ತೆ ನ್ಯಾಯಾಂಗ ಬಂಧನ ಆಗುತ್ತಾ ಇಲ್ಲ ಜಾಮೀನಾಗುತ್ತಾ ಅನ್ನೋದು ಕುತೂಹಲವಾಗಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ವಕೀಲ ಸುನೀಲ್ ಬದಲು ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಇತ್ತ ಆಕ್ಷೇಪಣೆ ಸಲ್ಲಿಕೆ ಮಾಡಲಿರುವ ಎಸ್ಪಿಪಿ ಪ್ರಸನ್ನ ಕುಮಾರ್ ಪೊಲೀಸರ ಪರ ಪ್ರತಿವಾದ ಮಾಡಲಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಬೇಲ್ ಭವಿಷ್ಯ. ಕಳೆದ ಬಾರಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿ ವಾದ ಮಂಡಿಸಿದ್ದಾರೆ. ಪವಿತ್ರಾಗೆ A2 ಆರೋಪಿ ದರ್ಶನ್ ಲವರ್ ಆಗಿದ್ದಾರೆ. ಅವರೇ ಕರೆದುಕೊಂಡು ಹೋಗಿದ್ದಾರೆ ಅಂತ ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚಿಲ್ಲ. ಆದ್ದರಿಂದ ಜಾಮೀನು ನೀಡಬೇಕು ಅಂದಿದ್ದಾರೆ. ಇಂದು ಹೈಕೋರ್ಟ್ ಜಾಮೀನು ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದರ್ಶನ್ ಪವಿತ್ರ ಅಲ್ಲದೆ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಇಂದು ನಡೆಯಲಿದೆ. ಅತ ಪ್ರದೋಷ್ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ರು. ಇಂದು ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.